ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇರೋ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಇವಾಗ ನಾನು ಚಿಕ್ಕಮಗಳೂರಿನ ಇನ್ನೊಂದು ದೇವಸ್ಥಾನದ ಹತ್ರ ಇದ್ದೀನಿ. ಇದು ಬಂದು ರಾಮಾಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ನೋಡೋಣ ಹೇಗಿದೆ ಅಂತ. ನಾವು ಈ ಕಡೆಯಿಂದ ಬರಬೇಕು. ಇದು ಶ್ರೀ ಕ್ಷೇತ್ರ ಆಂಜನೇಯ ಸ್ವಾಮಿ ದೇವಾಲಯ. ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನ. ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ರೆ ಇದು ಪುರಾತನವಾದಂಥ ದೇವಸ್ಥಾನ ಅಂತ ಹೇಳ್ಬೋದು. ಇದು ದೇವಸ್ಥಾನದ ಧ್ವಜಸ್ತಂಭ. ಇದೆಲ್ಲ ರಿನೋವೇಷನ್ ಮಾಡಿದ್ದಾರೆ. ತೇಗೂರು. ಇದು ರಾಮಾಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಬೇಸಿಕಲಿ ಆಂಜನೇಯ ಸ್ವಾಮಿಗೆ ಇಲ್ಲಿ 3 ಕೈ ಇದೆ. ಮತ್ತು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ. ಸುಮಾರು 700ರಿಂದ 800 ವರ್ಷ ಹಳೆಯದು ಅಂತ ಹೇಳ್ತಾ ಇದ್ದಾರೆ. ಸೊ ಮಾಮೂಲಿ 2 ಕೈ ಮತ್ತು ತಲೆ ಮೇಲೆ 1 ಕೈ ಇದೆ. ಇದು ಬಂದು ಶ್ರೀರಾಮಚಂದ್ರರು ಆಶೀರ್ವಾದ ಮಾಡೋ ರೀತಿ ಇರತಕ್ಕಂಥದ್ದು. ಸೊ ಅದು ಅಭಯಹಸ್ತದಲ್ಲಿದೆ. ಅದು ಇಲ್ಲಿನ ವಿಶೇಷತೆ. ಆ್ಯಂಡ್ ಇದು ವ್ಯಾಸರಾಯರ ಪ್ರತಿಷ್ಠಾಪನೆಯೂ ಅಂತಾರೆ, ಹಾಗೆ ಉದ್ಭವ ಮೂರ್ತಿನೂ ಅಂತಾರೆ. ಇದು ಈ ದೇವಸ್ಥಾನದ ವಿಶೇಷತೆ. ಸೊ ಇಲ್ಲಿ ಚಿಕ್ಕಮಗಳೂರಿಗೆ ಬಂದಾಗ ಈ ಟೆಂಪಲ್ನ ಮಿಸ್ ಮಾಡಬೇಡಿ. ಟೆಂಪಲ್ನ ನೋಡಿ. ಆ್ಯಂಡ್ ಸೊ ಈ ಫೋಟೋದಲ್ಲಿದೆಲ್ಲ ಆ ರೀತಿಯೇ ಇರೋದು ಆಂಜನೇಯ ಸ್ವಾಮಿ. ಸೊ ಮೇಲ್ಗಡೆ ತಲೆ ಹತ್ರ ನೋಡ್ಬೋದು 1 ಕೈ ಇದೆ. ಅದೇ ಇದು ರಾಮನ ಕೈ, ಆಶೀರ್ವಾದ ಮಾಡೋ ರೀತಿ ಇರೋದು. ಸೊ ಇದು ದೇವಸ್ಥಾನದ ವಿಶೇಷತೆ. ಮತ್ತೆ ಸಿಗೋಣ ಇನ್ನೊಂದು ದೇವಸ್ಥಾನದಲ್ಲಿ. ಅಲ್ಲಿವರೆಗೂ ಬಾಯ್.